ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರಿದ್ದು ಇವುಗಳ ಮಧ್ಯೆ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂಥದ್ದು. ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ಅಂದರೆ ಇದರಲ್ಲೂ ಪ್ರಮುಖವಾಗಿ ಏನಂತಾರೆ, ಬೆಳಗಾವಿ ರಾಜಕಾರಣ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಇವೆಲ್ಲದರ ಮಧ್ಯೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಏನು ರಾಹುಲ್ ಜಾರಕಿಹೊಳಿ ಇರುವಂಥದ್ದು, ಅವ್ರು ಏನು ಹೇಳ್ತಾರೆ ಅನ್ನೋದು. ಸರ್, ಇವತ್ತಿನ ದಿವಸ ತಾವೊಂದು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು, ಇಲ್ಲ ಒಂದು ಕಡೆ ನಿನ್ನೆ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಹೇಳಿರುವಂಥದ್ದು, ಬೆಳಗಾವಿ ರಾಜಕಾರಣ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದೆ, ಹೀಗಾಗಿ ನಾವು ಬಂದಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ. ತಾವು ಹೇಳೋದಾದ್ರೆ ಇಲ್ಲ, ಯಾವ ರೀತಿ ಬೆಳಗಾವಿ ರಾಜಕೀಯ ಅಂತ ಅವರೇ ಸ್ಪಷ್ಟಪಡಿಸಬೇಕು. ಯಾಕಂದರೆ ತಂದೆ ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲ ನಗರ ಪ್ರದೇಶ ಆಗಿರ್ಬೋದು ಎಲ್ಲ ಕಡೆ ಹೋಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ವಿಚಾರಗಳನ್ನ ಹೇಳುವ ಮೂಲಕ ಎಲ್ಲ ಕಡೆ ಒಂದು ಭರ್ಜರಿ ಪ್ರಚಾರನ ಮಾಡ್ತಾರೆ. ಅದಕ್ಕೆ ಇವತ್ತು ಅದನ್ನ ಆಗದೆ ಒಬ್ಬ ಹಿರಿಯ ನಾಯಕರಾಗಿ ಇವತ್ತು ರಾಜ್ಯಾದ್ಯಂತ ಸತೀಶ್ ಜಾರಕಿಹೊಳಿ ಬೆಳೀತಾ ಇದ್ದಾರೆ. ಎಲ್ಲ ಕಡೆ ಸಾಕಷ್ಟು ಅಭಿಮಾನಿಗಳಿದೆ, ಅವ್ರದ್ದು ವರ್ಚಸ್ಸಿದೆ. ಅದನ್ನು ಕೆಲವೊಂದು ಜನ ಸೇವಿಸೋಕ್ಕಾಗದೆ ಆ ರೀತಿಯಂಥ ಅಪಪ್ರಚಾರ ಮಾಡ್ತಿದ್ದಾರೆ. ಅದೇನು ಹೊಸದೇನಲ್ಲ, ಸಾಕಷ್ಟು ವರ್ಷಗಳಿಂದ ಕೆಲವೊಂದು ಜನ ಮಾಡ್ಕೋತೆ ಬಂದಿದ್ದಾರೆ. ಅದಕ್ಕೆ ನಾವು ಏನು ಒಂದು ಉತ್ತರ ನೀಡುವಂಥ ಅಗತ್ಯವಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಸರ್, ಈಗ ಉಸ್ತುವಾರಿ ಹೊಣೆಯಲ್ಲಿರ್ತಕ್ಕಂಥ ತಂದೆಯವರು ಇಲ್ಲಿ ಇದ್ದುಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಒಂದು ಭಾಗ, ತಾವು ಕೂಡ ಪ್ರಚಾರದಲ್ಲಿ ನುಗ್ಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗ ಅವ್ರು ಬಿಜೆಪಿಗೆ ಹೇಳುವಂಥ ಅಂದರೆ ಜಾರಕಿಹೊಳಿ ಕುಟುಂಬ ಇಲ್ಲೂ ಕೂಡ ಕಣ್ಣಿಟ್ಟಿದೆ, ಮುಂದಿನ ದಿನಗಳಲ್ಲಿ ಸ್ಪರ್ಧೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅವ್ರು ಬರ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ಇಲ್ಲ, ಈಗ ಪಕ್ಷ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದೆ. ತಂದೆ ಸತೀಶ್ ಜಾರಕಿಹೊಳಿ ಒಬ್ಬರು ಹಿರಿಯ ಸಚಿವರು, ಅವರು ಈ ಕ್ಷೇತ್ರ ಉಸ್ತುವಾರಿ ತಗೊಂಡಾದ್ಮೇಲೆ ಅವ್ರದ್ದೊಂದು ಜವಾಬ್ದಾರಿ ಇರುತ್ತೆ. ಇಲ್ಲಿ ಬಂದು ಕ್ಯಾಂಡಿಡೇಟನ್ನು ಗೆಲ್ಲಿಸುವಂಥ ಜವಾಬ್ದಾರಿ ಇರುತ್ತೆ. ನಮಗೂ ಕೂಡ ಒಬ್ಬ ಯೂತ್ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೂ ಕೂಡ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ಈಗಾಗಲೇ ಒಳ್ಳೆ ಹುದ್ದೆಗಳನ್ನ ಪಕ್ಷ ನಮಗೆ ಕೊಟ್ಟಿದೆ. ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ, ಪ್ರಿಯಾಂಕಾ ಜಾರಕಿಹೊಳಿ ಸಂಸದ ಎಲ್ಲಕ್ಕೂ ಕೂಡ ನಾವು ಸ್ವಾರ್ಥ ನೋಡ್ತೇವೆ ಅಂದ್ರೆ ಹಂಗೆ ಆಗೋದಿಲ್ಲ. ನಾವು ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ಈಗಾಗಲೇ ನಮ್ಗೆ ಒಳ್ಳೆಯ ಹುದ್ದೆಗಳಿದ್ದಾವೆ. ಯಾವುದೇ ಒಂದು ಆಸೆ ಅಪೇಕ್ಷೆಯಿಂದ ನಾವು ಇಲ್ಲಿ ಬಂದಿಲ್ಲ. ನಮ್ಮ ಪಕ್ಷದ ಜವಾಬ್ದಾರಿ ಏನು ಕೊಟ್ಟಿದೆ ಅದನ್ನ ನಿಭಾಯಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸರಿ, ಮೊನ್ನೆ ಕರಪತ್ರದ ವಿಚಾರ ನಡೀತಲ್ಲ, ಅದರಲ್ಲಿ ಮುಖ್ಯವಾಗಿ ಬೆಳಗಾವಿಯವರೇ ಇದ್ದಾರೆ, ಹೀಗಾಗಿ ಇಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಅಂಥದ್ದನ್ನು ತಡಲಿಕ್ಕೆ ನಾವು ಬಂದಿದ್ದೀವಿ ಅನ್ನೋದು ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಸರ್, ಆ ವಿಷಯಕ್ಕೂ ನಮ್ಮ ವಿಷಯಕ್ಕೆ ಏನು ಅದು ಸಂಬಂಧ ಇಲ್ಲ. ಯಾಕಂದರೆ ಆ NSU ಆದವರು ಏನು ಪ್ರಚಾರ ಮಾಡ್ಲಿಕ್ಕೆ ಹೋಗಿದೆ, ಅಲ್ಲಿ ಆಕಸ್ಮಿಕವಾಗಿ ಅದನ್ನು ಆಗಿದಂಥ ಒಂದು ಗಲಾಟೆ, ಅಲ್ಲೇನು ಉದ್ದೇಶಪೂರ್ವಕವಾಗಿ ಯಾರೇನು ಇದು ಮಾಡೋದಂತ ಇಲ್ಲ. ಅಲ್ಲೇ ಬಹುಶಃ ಯಾರು ಬೆಳಗಾವಿದವ್ರಿಲ್ಲ, ಆಕಸ್ಮಿಕವಾಗಿ ಅಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಅದು ಎರಡು ಗುಂಪಿನ ನಡುವೆ ಒಂದು ಗೊಂದಲ ಆಗಿ ಅದು ಗಲಾಟೆ ಆಗಿರೋದು. ಅದು ಬಿಟ್ಟು ಏನು ಉದ್ದೇಶಪೂರ್ವಕವಾಗಿ ಆಗಿದಂಥ ಗಲಾಟೆ ಅಲ್ಲ. ಅದನ್ನ ಈಗ ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ನಮ್ಮ ಕುಟುಂಬದವ್ರು ಇದ್ರ ಮೇಲೆ ಏನು ಕಂಡಿದೆ ಅಂತ ಹೇಳ್ತಾರೆ, ಅದಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾವೆ. ಇಲ್ಲ, ಅದನ್ನೇ ಹೇಳಿದೆಲ್ಲ, ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿ ಬಂದು ಪ್ರಚಾರ ಮಾಡ್ತೇವೆ. ಎಲ್ಲ ಕೆಲಸದಲ್ಲಿ ನಾವು ನಮ್ಮ ಸ್ವಾರ್ಥ ಇದೆ ಅಂತ ಏನಿಲ್ಲ. ಸರ್, ತಾವು ಕೂಡ ಓಡಾಡಿದ್ರಿ ಗ್ರೌಂಡ್ ಲೆವೆಲ್ಗೆ, ಯಾವ ರೀತಿಯಾದಂಥ ನಿಮಗೆ ವಿಶ್ವಾಸ ಇದೆ ಸರ್? ಈಗ ಖಂಡಿತವಾಗಿ ನಾವು ಪ್ರತಿ ಗ್ರಾಮಕ್ಕೆ ಹೋಗೋದಾಗ ಎಲ್ಲ ಕಡೆ ಅಡ್ಡಾಡಿದಾಗ ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಎಲ್ಲ ಒಂದು HYMT ಅವರು ಮಾಡಿದಂಥ ಕೆಲಸಗಳಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು, ವಿಶೇಷವಾಗಿ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಈ ಕ್ಷೇತ್ರದ ಉಸ್ತುವಾರಿ ತಗೊಂಡಾದ್ಮೇಲೆ ಸಾಕಷ್ಟು ಹುಮ್ಮಸ್ಸು ಜನರಲ್ಲಿ ಬಂದಿದೆ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ತದೆ ಅಂತ ಎಲ್ಲರಲ್ಲಿ ಒಂದು ವಿಶ್ವಾಸ ಇದೆ. ಇದಿಷ್ಟು ರಾಹುಲ್ ಜಾರಕಿಹೊಳಿ ಮಾತಾಗಿರುವಂಥದ್ದು. ಯಾರು ಏನೇ ಹೇಳಿದ್ರು ಕೂಡ ಬೆಳಗಾವಿ ರಾಜಕಾರಣ ಇಲ್ಲಿ ಎಂಟ್ರಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಪಕ್ಷ ಹೇಳಿದಂತೆ ನಾವು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತೇವೆ ಅನ್ನೋಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸುಸ್ಮನಿ, ಏಷ್ಯನ್ ನಡೆಸುವುದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.